ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ಯಾನ್ಸ್ ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾನು ಚಲೋ ಇದ್ದೀನಿ ನೋಡಿರಿ. ಬರೀ ಫ್ರೆಂಡ್ಸ್ ಇವಾಗ ಕೆಲ್ಸಿಗೆ ಹೋಗಿ ನಾ ಕೆಲ್ಸದಿಂದ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಇವತ್ತು ಮಕ್ಕಳು ಸ್ಪೆಷಲ್ ಅದ ರೀ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಅದ ರೀ. ಏನಂದ್ರೆ ಇವತ್ತು ರೀಲ್ಸ್ ಮಾಡತ್ತೀರಿ ಫ್ರೆಂಡ್ಸ. ಅಂದ್ರೆ ಒಂದಿಷ್ಟು ಶಾರ್ಟ್ ವೀಡಿಯೋಗಳು, ಅವ್ರ ರೀಲ್ಸ್ಗಳು, ಅವ್ರ ಕಾಮಿಡಿ ರೀಲ್ಸ್ಗಳು ಮಾಡತ್ತೀವಿ. ಅದು ಮಾಡಕ್ಕೆ ನಾವು ಯಾವ ರೀತಿ ಕಷ್ಟಪಡ್ತೀವಿ, ಯಾವ ರೀತಿ ಪ್ರಿಪ್ರೇಷನ್ ಅಂದ್ರೆ ಹೆಂಗೆಲ್ಲ ಮಾಡ್ತೀವಿ ಅಂತೇಳಿ ತೋರಿಸ್ತೀವಿ ಇವತ್ತಿನ ಬ್ಲಾಗ್ಗಳಾಗ. ಅದೇ ಅದ ರೀ ಫ್ರೆಂಡ್ಸ್. ಸೊ ಯಾವ ರೀತಿ ಸ್ಟ್ರಗಲ್ ಹಾಕ್ತೀವಿ, ಏನು ಸುದ್ದಿ ಅಂತ ಹೇಳಕ್ಕೆ ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ. ಅದು ಇವತ್ತು ಪೈಲೆಲ್ಲ ಮಾಡ್ತಿದ್ದೇವೆ ರೀ, ಕಮ್ಮಿ ಮಾಡತ್ತೀವಿ. ಹೊಸ ಪ್ರಯತ್ನ ಅದ ರೀ ಫ್ರೆಂಡ್ಸ್ ಇದು. ಅವಾಗ ಕಮ್ಮಿ ಈಗ ಡೈಲಿ ಕಾಮಿಡಿ ನಾವು ಪ್ರಯತ್ನ ಪಟ್ಟು ಕಷ್ಟಪಟ್ಟು ಮಾಡ್ಬೇಕಂತಲತ್ತೀವಿ. ಯಾವ ರೀತಿ ಮಾಡ್ತೀವಿ ಸ್ಟಾರ್ಟಿಂಗ್ ತೋರಿಸ್ಲತ್ತೀವಿ ರೀ. ಅವು ಲಾಗ್ ಮತ್ತು ಅವು ಇದು ಮಾಡೋದ್ರಲ್ಲಿ ಲಾಗ್ಗಳು ಬರ್ತಾರೆ. ಬಟ್ ರೀಲ್ಸ ಒಂದು ಬಿಡ್ತೀವಿ ಫ್ರೆಂಡ್ಸ್ ಮಾಡಿ ಕಾಮಿಡಿದು. ಲೇಟ್ ಆಗ್ತೀರ ರೀಲ್ಸ್ ಬಿಡಕ್ಕೆ ಒಂದೊಂದು ಭಾಳ ರೀಲ್ಸ್ ರೀ. ಕಾಮಿಡಿ ರೀಲ್ಸ್ ಮಾಡೋತೀರ ಅದಕ್ಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಬಿಡೋದು. ನಮ್ದು ಯಾವ ಥರ ಇದೇನತ್ತರ ಸ್ಟ್ರಗಲ್, ಯಾವ ಥರ ಅದಕ್ಕೆ ಎಷ್ಟು ನಾವು ಮನಸ್ಸು ಕೊಡ್ತೀವಿ, ಎಷ್ಟು ಇದು ಮಾಡ್ತೀವಿ, ಯಾವ ಥರ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀವಿ ಅನ್ನೋದೇ ಅದು ಲಾಗ್ ಅದ ರೀ ಫ್ರೆಂಡ್ಸ. ಯಾವ ಥರ ಏನು ಸುದ್ದಿ ಅನ್ನೋದು ನೋಡೋಣ ನಿಮ್ಗೆ ಹೆಂಗೆ ಅನ್ನಿಸ್ತದೆ, ಏನು ಸುದ್ದಿ ಕಮೆಂಟ್ ಹಾಕಿರಿ. ಇನ್ನೊಬ್ರು ಕಮೆಂಟ್ ಹಾಕ್ಯಾರಿ. ಹೆಸರೇನ್ರಿ ಮಗ? ನಿಸರ್ಗ ಇಲ್ಲಿ ಹೆಸರಲ್ಲ, ಅವ್ರಿಗೆ ಕಮೆಂಟ್ ಹಾಕಿ ಹೆಸರ ರಾಜಗೌಡ ತೀರೋದ ಗೊತ್ತಿಲ್ಲ. ಬಟ್ ಕಮೆಂಟ್ ತೋರಿಸ್ತಾರೆ ನಿಮ್ಗೆ. ಇವ್ರು ಕಮೆಂಟ್ ಹಾಕ್ಯಾರಿ ಫ್ರೆಂಡ್ಸ. ಕಾಣಿಸ್ತಿಲ್ಲ ಗೊತ್ತಿಲ್ಲ ರೀ. ರಾಜಗೌಡ ಅಂತ ಅಕ್ಕ ಅಂತ ಒಬ್ರು ಯಾರು ಅಕ್ಕ ರೀ. ಅವ್ರು ಏನು ಹಾಕ್ಯಾರಪ್ಪ ಅಂತ ಕಮೆಂಟ್ ರೀ. ಅಕ್ಕ ವಿಡಿಯೋದಲ್ಲಿ ನೀವು ಕಮೆಂಟ್ ಓದಿದ್ದು ಹೇಳಿದರೆ ತುಂಬ ಖುಷಿ ಆಗುತ್ತೆ. ನನ್ನ ಮಗಳ ಬರ್ತಡೇ ಇದೆ. ನಿಮ್ಮ ಕುಟುಂಬದವರೆಲ್ಲರೂ ಸೇರಿ ನನ್ನ ಮಗಳಿಗೆ ವಿಶ್ ಮಾಡಬೇಕು. ನನಗೂ ಒಬ್ಬ ತಮ್ಮ ಇದ್ದ ಅಕ್ಕ. ಅವನು ತೀರಿಕೊಂಡು 5 ವರ್ಷ ಆಯಿತು. ಅದಕ್ಕೆ ವಿಡಿಯೋಸ್ ತಮ್ಮನ್ನು ನೋಡಿದರೆ ನನ್ನ ತಮ್ಮ ಹಾಗೆ, ಅದಕ್ಕೆ ನನಗೆ ತುಂಬ ಇಷ್ಟ. ನಿಮ್ಮ ಫ್ಯಾಮಿಲಿ ನಾಡು ವಿಡಿಯೋದಲ್ಲಿ ನನ್ನ ಮಗಳ ಹೆಸರು ನಿಸರ್ಗ, ವಿಶ್ ಮಾಡಿ. ನಿಸರ್ಗ ಅವರೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ನಗುತ್ತಾ ಇರಿ. ನಿಮ್ಮ ಅಮ್ಮವ್ರ ಕನಸು ಬೇಗ ನನಸು ಮಾಡಿ. ಯಾವ ಥರ ಕಷ್ಟ ಕೊಡಬೇಡ ಅಮ್ಮಗ. ಹುಟ್ಟುಹಬ್ಬದ ಶುಭಾಶಯಗಳು ನಿಸರ್ಗ. ನಮ್ಮ ಫ್ಯಾಮಿಲಿ ಯಾಕಂದ್ರೆ ಹುಡುಗರು ಮನ್ಯಾಗ ರೀ, ನಮ್ಮ ಅಮ್ಮ ಕೆಲ್ಸಿಗೆ ರೀ. ಫ್ಯಾಮಿಲಿ ಎಲ್ಲರೂ ಸೇರಿ ವಿಶ್ ಮಾಡಂದಿರಿ. ಯಾರ್ಯಾರು ಇದ್ದೀವಿ ಅವ್ರು ಮಾಡತ್ತೀರಿ. ಯಜಮಾನ ಟ್ರಿಪ್ ಹೋಗ್ಯಾರ. ಹುಡುಗರು ನಾವು ಪಿಲು ಬರ್ತಾಡಕಿನ ಈಗ ಇಲ್ಲ. ಹುಟ್ಟುಹಬ್ಬದ ಶುಭಾಶಯಗಳು ನಿಸರ್ಗ ಅಕ್ಕನು. ಹ್ಯಾಪಿ ಬರ್ತದೆ ನಿಸರ್ಗ ಅಕ್ಕನು. ನಂಗೆ ಬರಲ್ಲ. ಹ್ಯಾಪಿ ಬರ್ತಾರೆ ನಿಸರ್ಗ ಅಕ್ಕನು. ಹ್ಯಾಪಿ ಬರ್ತದೆ ನಿಸರ್ಗ ಅಕ್ಕ. ಹ್ಯಾಪಿ ಬರ್ತಾರೆ ನಿಸರ್ಗ ಅಕ್ಕನು. ಹ್ಯಾಪಿ ಬರ್ತದೆ ನಿಸರ್ಗ ಅಕ್ಕ. ನಗುತ್ತಾ ಇರಿ ಯಾವಾಗ. ನಾನು ಖುಷಿಯಾಗಿರಿ. ಖುಷಿಯಾಗಿರಿ. ಕಳ್ಸಿಲ್ಲ ಹೋಗಿ ನಾಟಕ ಮಾಡ್ತಾ ನೋಡ್ರಿ. ವಿಶ್ ಮಾಡಂದ್ರೆ ನಾವು ವಿಚ್ಚು. ಹ್ಯಾಪಿ ಬರ್ತಡೆ ನಿಸರ್ಗ ಅಕ್ಕ. ನಿಸರ್ಗ ಅಕ್ಕ ಎಲ್ಲರೂ ವಿಶ್ ಮಾಡಿದೇವ್ರಿ. ನಮ್ಮ ಯಜಮಾನ ಟ್ರಿಪ್ ಅವರು ಇಲ್ಲ ಅವರು ಇದ್ರದ ಅವ್ರಿಗೆಲ್ಲ ವಿಶ್ ಮಾಡ್ತಿದ್ದೆ. ಅವಾಗ ಭಾಳ ಖುಷಿ ಆಗ್ತದ್ರಿ ನೀವು ಈ ರೀತಿ ವಿಶ್ ಮಾಡಂತೀರಿ. ಕಮೆಂಟ್ ಓದಿದ್ರು ಖುಷಿ ಆಯ್ತಂದ್ರೆ ನಮ್ಗೆ ನೀವು ಕಮೆಂಟ್ ಹಾಕಿದ್ರೆ ಅಷ್ಟೇ ಖುಷಿ ಆಗ್ಯದ್ರಿ. ಭಾಳ ಒಂದು ಬೇಜಾರು ಏನಂದ್ರೆ ನಿಮ್ಮ ತಮ್ಮ ತೀರ್ಕೊಂಡ್ರ ಅಂತಂದ್ರಿ. ನಾವೇ ನಿಮ್ಮ ತಮ್ಮ ಅಂತ ಹೇಳಿರಿ. ಅದೊಂದು ಮಕ್ಕಳು ಬೇಜಾರಾಯ್ತಕ್ಕ ನೀವು ತಮ್ಮ ತೀರ್ಕೊಂಡ್ರ ಅಂತಂದ್ರೆ ಅಲ್ರಿ. ಅದಕ್ಕಾಗಿ ನಿಮ್ಮ ತಮ್ಮ ಹಂಗಿದ್ರಿ. ಇವತ್ತು ನೀವು ಕಮೆಂಟ್ ಹೇಳೋಣ ಅರ್ಥ ಆಯ್ತ್ರಿ. ಕಮೆಂಟ್ ಅದೇ ಥರ ನನಗೆ ನಿಮ್ಮ ತಮ್ಮ ಅಂತ ಹೇಳಿದ್ರಿ. ಹಂಗೇನೋ ಅನ್ಕೋಬೇಡ್ರಿ. ನಮ್ಮ ತಮ್ಮ ಇಲ್ಲ ಅಂತಂದೆ. ನಾನು ಬೇರೆ ಅಲ್ಲ, ಅವನು ಬೇರೆ ಅಲ್ಲ, ಇಬ್ರು ಒಂದೇ ರೀ. ಇರೋ ವಯಸ್ಸಿನಾಗ ಸಣ್ಣವರು ಚಿಕ್ಕವರು ದೊಡ್ಡವರು ಇರ್ತಾರೆ ಅಷ್ಟೇ ರೀ. ಆದ್ರೆ ನಿಮ್ಮ ತಮ್ಮನ ಒಳ್ಳೆ ನಯನಲ್ರಿ. ಮನೆಯವ್ರು ಒಳ್ಳೆಯದ ರೀ. ಬೇಜಾರು ಆಗ್ಬೇಡ್ರಿ ಅಕ್ಕ. ಏನೋ ಅವ್ರು ದೇವರು ಕರ್ದಾರ ಹೋಗ್ಯಾರ. ನೀನೇ ತಮ್ಮ ಅಂತ ತಿಳ್ಕೊರಿ. ಅದೊಂಥರ ಬೇಜಾರೈತಿ. ಏನು ಹೇಳ್ಬೇಕಂತ ನನಗೆ ತಿಳಿಯಲಾಗ್ಯ. ನಿಮ್ಮ ತಮ್ಮ ತಿಳ್ಕೊಂಡ್ರ ಅಂದ್ರಿ. ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಮಾತಾಡ್ತೀರ, ಬೇರೆ ಅದ್ರ ಮಾತಾಡ್ತೀವಿ. ಇರ್ಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತೊಮ್ಮೆ ಹುಟ್ಟು ಬರ್ಲಿ ಅವ್ರು. ಮತ್ತೊಮ್ಮೆ ಹುಟ್ಟು ಬರ್ಲಿ. ನಿಮ್ಗೆ ತಮ್ಮನ ರೂಪಾಯಿ ಸಿಗಲ್ರಿ. ನೀನೇ ತಮ್ಮ ಅಂತ ತಿಳ್ಕೊರಿ. ಬಾ ಒಳ್ಳೆವದನ್ರಿ ಇವನು. ಇವಾಗ ರೀಲ್ಸ್ ಮಾಡ್ತೀವಿ. ಏನು ಅನ್ನಿಸ್ತಾ ಏನು ಸುದ್ದಿ ಸ್ವಲ್ಪ ನಮ್ಗೆ ಹೇಳಕತ್ರಿ. ಆಮೇಲೆ ಯಾವ ಥರ ಇರ್ತದ, ಯಾವ ಥರ ಕಷ್ಟ, ಏನು ಕಷ್ಟ ಅಂತಲ್ರಿ. ಕಷ್ಟ ಅಂದ್ರೂ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ಬೇಕತ್ರಿ. ಯಾವ ಥರ ಅನ್ನಿಸ್ತಾ ಏನು ಸುದ್ದಿ ನೋಡಿ ನಮ್ಗೆ ಕಮೆಂಟ್ ಮಾಡಿ ಹಾಕಕತ್ರಿ. ಬ್ಲಾಗ್ ಆಗ್ತದ್ರಿ. ಈಗ ರೀಲ್ಸ್ ನಡೆಯಮ್ಮ, ರೀಲ್ಸ್ ಮಾಡಮ್ರಿ. ಈಗ ಒಂದೊಂದು ರೀಲ್ಸ್ ಯಾವ ಥರ ಅದ ಏನು ಸುದ್ದಿ ಅದಕ್ಕೆ ಯೂಟ್ಯೂಬ್ನಲ್ಲಿ ಲೇಟ್ ಮಾಡಿ ಬರ್ತಾವ್ರು. ಇದು ಸುಮ್ಮ ಈಗ ಒಂದು ಲಾಗ್ ರೀ. ಒಂದು ರೀಲ್ಸ್ ಮಾಡ್ಬೇಕಾದ್ರೆ ಎಷ್ಟು ಪರಿ ಇದು ಮಾಡಿದಾರೆ ಭಾಳ ಇದು ಇರ್ತಾರೆ. ಅದಕ್ಕಾಗಿರಿ ಫ್ರೆಂಡ್ಸ್. ಇವತ್ತು ವ್ಲಾಗ ಬರೀ ಕಂಟಿನ್ಯೂ ಮಾಡೋಣ. ಮಮ್ಮಿ ನಾಯಿಗೆ ನೀರು ಹಾಕಿನಿ. ಮಮ್ಮಿ ನಾಯಿ ನೀರು ಹಾಕಿನಿ. ಜಗ್ಗಿರಿ ಅನ್ಬೇಕು. ಮಮ್ಮಿ ನಾಯಿ ನೀರು ಹಾಕಿನಿ.
ಮಮ್ಮಿ ನಾಯಿಗೆ ನೀರು ಹಾಕಿನಿ ಮಮ್ಮಿ ನಾಯಿಗ ನೀರ್ ಹಾಕಿನಿ. ಹಾ ಹಿಂಗ ಫ್ರೆಂಡ್ಸ್ ನೋಡ್ರಿ ಇದು ರೀಲ್ಸ್ ಮಾಡಕತ್ತಿದಾರಿ ವಿಜ್ಜಿಗೆ ಪ್ರಿಪ್ರೇಷನ್ ಅಂದ್ರೆ ಒಂದು ತಯಾರಿ ಪ್ರಿಪ್ರೇಷನ್ ತಯಾರಿಕೆ ಮಾಡತ್ತೀವ್ರಿ ಅವ್ನು ಬಿಸ್ಕಿಟ್ ರೀಲ್ಸ್ ಅದ್ರ ಫ್ರೆಂಡ್ಸ್ ಬರ್ತಾ ನೋಡತ್ತಿರೋದ್ರೊಳಗ್ರಿ ಅದಕ್ಕೆ ಬಿಸ್ಕಿಟ್ ಅಲ್ಲಗತ್ತಾರ ಅವ್ರು ಮತ್ತೆ ರೀಲ್ಸ್ ಮಾಡಿ ಸಿಗ್ತೇವ್ರಿ ಬರ್ರಿ ರೀಲ್ಸ್ ಮಾಡಮ್ ಬರ್ರಿ ಫ್ರೆಂಡ್ಸ್ ಒಂದು ಬಿಸ್ಕಿಟ್ ತೊಗೊಂಡು ಬ್ಲಾಗ್ ಅದಾರಿ ಯಾವ ರೀತಿ ಮಾಡಿ ಕಷ್ಟಪಡ್ತೀವಿ ನೋಡ್ರಿ ಕಷ್ಟಪಟ್ಟಲೆ ಇಲ್ಲ ಹೇಳ್ತೀನಿ ಇದೊಂದು ಬಿಸ್ಕಿಟ್ ಇದು ರೀಲ್ಸ್ ಅದಾರಿ ರೀಲ್ಸ್ ಮಾಡಕ್ ಹೇಳಿ ಕಷ್ಟ ನೋಡ್ರಿ ನಮ್ ಪಿಲಿ ಹಾಕಂತ ಕಮೆಂಟ್ ಹಾಕ್ರಿ ಪಿಲು ನಾನು ಟಿ ಶರ್ಟ್ ಹಾಕೋಣ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ನೋಡ್ರಿ ಒಬ್ರು ಪಿಲು ಈ ಕಡೆ ನೋಡಿ ಈ ಕಡೆ ನೋಡಿ ನಿಂದಕ್ಕೆ ಸರಿ ಬಿಸ್ಕಿಟ್ ರೀಲ್ಸ್ ಇದು ರೀಲ್ಸ್ ಮಾಡಕ್ರಿ ಅದು ಬ್ಲಾಗ್ ಮಾಡ್ಲಕ್ಕ ನಿಮ್ಮ ನಾಯಿ ಅಕ್ಕ ನೋಡು ವಿಜ್ಜು ಚೆನ್ನಾಗಿ ಮಾಡ್ತಾನೆ ನಾನು ನೋಡಿ ಮಾಡಿ ಕಡೆಗೆ ಮಾಡಿ ನಾವು ನೀ ಮಾಡು ವಿಜ್ಜು ನೋಡ್ರಿ ಇದೇ ಇಲ್ಲ ವಿಜ್ಜಿಗ್ ಮಾಡ್ತಾನ ಹಂಗೆ ರಾಜಕ್ಕೆ ಫೋನ್ ನಿಂದ್ರಲ್ಲ ಈಗ ನಾಲ್ಕು ಮಂದಿ ಬರ್ಬೇಕಲ್ಲ ಬರ್ಲಿಕ್ಕಿಂತ ಮುಂದಕ್ಕೆ ಸರಿ ನೀವು ಬರ್ತಾ ಇಲ್ಲ ವಯಸ್ಸು ಮಾತಾಡ್ಬೇಡ್ರಿ ಯಾರು ನೀವು ಬರಲ್ಲ ವಿಡಿಯೋ ಬೇಡ ಇವ್ರು ಅಷ್ಟೇ ಬರ್ಲಿ ನಮ್ಮ ಒಂದು ವಿರಾಜಿಂದ ಆಯ್ತು ತೋರ್ಸದಾಗ ನನಗೆ ಹಿಂಗ ಒಮ್ಮೆ ನನ್ನ ಕಡೆ ತೋರ್ಸು ಇಲ್ಲಿ ಒಮ್ಮೆ ಕ್ಯಾಮ್ರಾ ಹಣಿ ಹಿಂಗ್ ಮಾಡ್ತೀನಿ ನಮಗೆ ಈಗ ಏನ್ ಅನ್ಬೇಕು ನೀ ಏನು ಇಲ್ಲ ನಾ ಹತ್ತೀನಿ ಇದ್ರೊಳಗ 5 ಐತಲ್ಲ ನಾವ್ 4 ಜನ ಇದ್ದೇವೆ ಒಂದ್ ನಾಯಿ ಹಾಕ್ಬಿಡ ಮತ್ತೆ ನಾ ಹತ್ತೀನಿ ವಿರಾಜ್ ಹಂಗ್ ಮಾಡಲ್ಲ ಇಷ್ಟೇ ಅದು ಇವ್ರದ್ದು ಏನೂ ಇಲ್ಲ ಅಷ್ಟೇ ನಾಯಿ ಎಲ್ಲಿದಾನ ನೀ ಯಾವಾಗ ಮಾಡು ಅಂತದ ಮಾಡ್ಬಿಡ ಅಲ್ಲಿ 4 ಜನ ಇರ್ಬೇಕಿತ್ತು ಇನ್ನೊಬ್ರು ಇರ್ಬೇಕಿತ್ತಲ್ಲಿ 4 ಜನ ಅದಾರಿ ಮಾಮ ಕಿಂಕಿಂಗ್ ಮಾಡೋದು. ನಮಗೆ ಬಿಸಿಗಡೆ ತೋರಿಸ್ತೀನಿ ಮೊದಲು ಹಿಂಗೆ ಇಷ್ಟ ಎಂಡಿಂಗ್ ಸ್ಟಾರ್ಟಿಂಗ್ ಚಲ ಮಾಡಿ ಇಲ್ಲಿ ಕೇಳ್ರೆ ನಾವ್ ಈಗ ಎಷ್ಟು 4 ಮಂದಿ ಇದ್ದೇವು 4 ಮಂದಿ ಇದ್ದೇವೆ ಇಲ್ಲಿ 5 ಬಿಸ್ಕಿಟ ಒಂದ್ ಬಿಸ್ಕಿಟ್ ನೋಡಮ್ಮಿ ನಾಯಿ ಹಾಕಮ್ ನಾಯಿ ಎಲ್ಲಿ ಅದ ದಮ್ ದಮ್ ಈಗ ಮಾಡಕ್ಕೆ ನಾವು ದಮ್ 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 ಈಗ ನೀನು ತೋರ್ತು ನಮ್ಮ ಈ ಕೈಯಾಗ ಹಿಡ್ಕೊಂಡು ಇದು ಮಾಡೋದಿರ್ತದ. ಇಲ್ಲ ಅದಕ್ಕೆ ಹೌದಾ ಕೈಯಾಗ ಹಿಡ್ಕೊಂಡು ಹಿಂಗಿಂಗ್ ಮಾಡೋದು ಅದಾವೆಲ್ಲ ಹಿಂಗಿಂಗ್ ಮಾಡ್ತಾನವ. ಹೌದು ನೀ ಯಾಕೆ ನಿಂತ್ರಂದಿ ಅವ್ನಿಗೆ ಅವ್ನು ಸುಮಾರು ತಗೋಬೇಕಂತೇಳಿ ನಿಂದ್ರಲ್ಲ ಬ್ಲ್ಯಾಕ್ ಕಲರ್ ಇರ್ಬೇಕು ಅವನು ಅದಕ್ಕೆ ನೀ ಬಿಸ್ಕಿಟ್ ಬಾರಿ ಏನೋ ಡಿಲೀಟ್ ಮಾಡ್ಲಿದು ನೋಡ್ರಿ ಫ್ರೆಂಡ್ಸ್ ಡಿಲೀಟ್ ಮಾಡೋದು ಇವ್ರು ಮತ್ತೆ ಆ ಕಡೆ ನೋಡ್ತಾನ ಮಾಮ ಹಿಂಗ ನೋಡಿಲಿ ಏಸ್ 5 ಬಿಸ್ಕಿಟ ನಾವಿರೋ 4 ಮಂದಿ ಇದ್ದೇವೆ ಇದೊಂದು ಬಿಸ್ಕಿಟ್ ನೋಡಮ್ಮಿ ನಾಯಿ ಹಾಕಮ್ ನಾಯಿ ಇಲ್ಲದ ಅಲ್ಲೇ ಡ್ಯಾನ್ಸ್ ಇದೊಂದು ಒಂದು ರೀಲ್ಸ್ ಒಟ್ಟು 3 ರೀಲ್ಸ್ ಮಾಡಿದವ್ರಿ ಬ್ಲಾಗ್ ಮಾಡಿದ್ದು ಒಂದೇ ರೀಲ್ಸ್ ಇದು ಮಾಡಿದವ್ರಿ ವಿಜಿ ಆಗದ ಮತ್ತೆ ಅದೇ ರೀಲ್ಸ್ ಇದಾಯ್ತು ಬಂದ್ ಮಾಡ್ರಿ ಫ್ರೆಂಡ್ಸ್ ಲಾಗ್ ಇದು ಸರಿ ವಿಜಿ ನೋಡ್ರಿ ಹಂಗಂತ ಈಗ ಫ್ರೆಂಡ್ಸ್ ನಮ್ಮ ಮನ್ಯಾಗ ಎಲ್ಲಾರು ನೋಡ್ರಿ ಹಂಗಾರ ಒಬ್ಬರಿಗಿಂತ ಒಬ್ಬರು ಇದಾರೆ ಒಬ್ಬರಿಂದ ವಿಜು ಹಾಯ್ ಫ್ರೆಂಡ್ಸ್ ಅನು ಉಳ್ಳು ಕೊಡ್ರಿ ಅನು ಗೇಟ್ ಬಂದ್ ಮಾಡ್ರಿ ಐ ಲವ್ ಯು ಫ್ರೆಂಡ್ಸ್ ಅನು ಐ ಹೇಟ್ ಯು ಅನು ಎಮೇಂಡಿ ಫ್ರೆಂಡ್ಸ್ ಈಗ ಒಂದು ರೀಲ್ಸ್ ಮಾಡದಾರಿ ಅದಕ್ಕಂತೆ ಇದೇ ಅಂತ ಚೆಕ್ ಮಾಡ್ತಾರೆ ವಯಸ್ಸು ಬರ್ತವೆ ಮೈಕ್ ಬಂದಿಲ್ಲ ಅದಕ್ಕೆ ಇವಾಗ ಮತ್ತೆ ಕೆಳಗಡೆ ಹೋಗಿ ಮೇಲೆ ಬರಕ್ಕಾಗಲ್ಲ ಬಾದ್ಲಿ ಯಾರು ಇದು ಬೇಕಲ್ಲ ಏನು ಹಗ್ಗ ಅಲ್ಲಿ ಒಕ್ಕಡ್ತೀನಿ ಕಟ್ ಪಿಸಿ ಹಗ್ಗ ಬರ್ರಿ ಇಲ್ಲೇ ನಾ ತಳಗೆ ಬರ್ಲೇನ ಕಿತಾಪತಿ ಕೆಲಸ ಮಾಡ್ಬೇಡ್ರಿ ಬರ್ರಿ ಎದ್ದಿ ಗೇಟ್ ಇಲ್ಲಿ ಒಳಗೆ ನಿಂತು ಬರ್ತೀನಿ ನಾ ಇಲ್ಲಿ ಹೊರಗೆ ಬಿಜು ಬಾ ಎದ್ದಿ ವಿರಾಜ್ ಇಲ್ಲಿ ಫೋನ್ ಬರ್ರಿ ಹಂಗೆ ಮಾಡ್ತಿರ್ತಾರೆ ಇಲ್ಲಿ ಸರಿ ಅನ್ನಿ ಇವಾಗ ಒಂದು ರೀಲ್ಸ್ ಮಾಡದ್ದಾರೆ ಫ್ರೆಂಡ್ಸ್ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳತ್ತಿದ್ದೆವು ಬೂತಿ ಉಜ್ಜಿ ಸರಿ ಬೂತಿ ಈಗ ಅವ ಹಿರೇಶ್ ನೋಡ್ರಿ ಈಗ ಹಗ್ಗ ಅದ ಕಟ್ತಾನೆ ಈಗ ಬೂತಿ ಒಡ್ನಿ ಬರ್ಲಿ ಹಿರೇಶ ಬೇಡ ಇವ್ರು ಹಗ್ಗ ಹಾಕ್ಯಾರಿಲ್ಲ ನೋಡ್ರಿ ಇಲ್ಲಿ ಅಂತ ಮಾಡಲ್ಲಿ ವಿಜು ನೀನ್ ಈ ಕಡೆ ಬಾ ಏನು ನೀನು ಮಾಡಿದ್ಮೇಲೆ ನಾನು ಕೆಳಗೆ ಬರ್ತೀನಿ ಆಮೇಲೆ ಅಕ್ಕಿನ ತೋರಿಸ್ತೀನಿ ಆಮೇಲೆ ಮತ್ತೆ ನಿಂದದ ವಿಜು ಹಾಯ್ ಫ್ರೆಂಡ್ಸ್ ಓ ಯಾರು ರೆಡಿ ಆಗದಾರು ನನ್ ಬ್ಯಾಗ್ ತರಿಸ್ತೀರಾ ನೀನ್ ನೋಡ್ಲಿ ಅಂತ ಇಲ್ಲ ಈ ರಾಜಿ ಬಿದ್ದಿ
ಏ ಬೀಳಲ್ಲ ಇಲ್ಲಿ. ಇಲ್ಲ ಏಯ್ ಇಳ್ದ್ ಬರ ವಿರಾಜ್. ಭಗತ್ ಸಿಂಗ್ ಟಿವಿ ಬಗ್ಗೆ ನೋಡತ್ತೀನಿಲ್ಲ. ಒಂದು ರೀಲ್ಸ್ ಮಾಡ್ಬೇಕಾದ್ರೆ ಹೆಂಗದ ನೋಡ್ರಿ ಇದು. ಹೊಂಟಾನೇನು ಅವನೇ? ಹ್ಮ್ ಬಾ ಬಾ ಬಂದು ನೋಡೋಗ್ಯಾರಲ್ಲ. ಇದು ನಾಳೆ ಬರ್ತಾನೆ ಕಟ್ ಮಾಡಿ. ಅಣ್ಣ ಫಸ್ಟ್ ಅಕ್ಕ ಹತ್ತಿನ ಅಕ್ಕ ಅನ್ನೋನ ಅವ್ರಿಬ್ರು ಹಣಿಕ ಅವನ ಅಕ್ಕ ಬರೀ ಇವ್ ಬರೋದು ಬಂದ್ ಇಲ್ಲಿ ಅಕ್ಕ ಅನ್ನೋದು ಇಟ್ಟೆ ಕೆಳಗ್ ಬಂದ್ ದಮ ಅಕ್ಕ ಇಲ್ಲೋನಿ ಅಲ್ಲಿ ಇಲ್ಲ ಸರಿ ಸರಿ ಏನಣ್ಣ ಅಂತ ಕೇಳ್ಬೇಕು ನೀ ಏನನ್ನ ಏನಣ್ಣ ಅಂತ ನಾರ್ಮಲ್ ಕೇಳು. ಓಯ್ ನೀವು ಸರ್ ನೀವು ಬರ್ಬೇಕು ಕೇಳು ಏನಣ್ಣ ಅಂತ ಜೋರಾಗಿ. ಹೆಂಗ್ ನನ್ ಲಾಗ್ ಮಾಡೋದು? ನಾನು ಆ ಕಡೆ ಸೈಡ್ಗೆ ಹೋಗ್ಲಾ? ಈಗ ಏನಣ್ಣ ಅನ್ನೋದು ಅದು ಅದು ಎಕ್ಕಿ ಹತ್ತ ಏನಣ್ಣ ಅಂತಂದು ನಾ ಅದು ಆದ್ಮೇಲೆ ಇಲ್ಲಿ ನನಗೆ ತೋರಿಸ್ತೀನಿ. ನಾನ್ ಕಾಣಿಸ್ತೀನಾ? ಇಲ್ಲಿ ನಿಂತಿ ಆಕಿ ಏನಣ್ಣ ಅನ್ನೋದು ಇಟ್ಟೆ ಮಾಡಿ ವಿಡಿಯೋ. ಈಗ ಏನಾದ್ರು ವಿಡಿಯೋ ಮಾಡ್ಕಿಸಿ ಮ್ಯಾಗ ಹೋಗಿ ಉಳ್ಕಿದಾರ ಅಲ್ಲೇ ಮಾಡ್ಬೇಕು. ನಾನು ನೀನು ಸೈಡ್ಗೆ ಹೋಗ್ಲಾ? ಫೋನ್ 2 ಮಿನಿಟ್ ಫೋನ್ ಬಿಟ್ಟು ನಿಂದ್ರ ಕೂಡ ಇಬ್ರು ಒಮ್ಮೆ ಹಿಡಿದ್ರೆ ಇಬ್ರು ಒಮ್ಮೆ ಆ ಕಡೆ ಹೋಗ್ತೀರಿ ಬಾಕಲ್ ಬಂದದ ಹಂಗೆ ಮಾಡ್ಲಕ್ಕ ಇರಾಕ ಬಕೆಟ್ ಇರಾಣ ಬಕೆಟ್ ಕಳಿಸ್ತೀನಿ ಬಕೆಟ್ ಬಿಡೋದು ಅಲ್ಲೇ ಬಿಡು ವಿಡಿಯೋ. ಬಕೆಟ್ ಇಲ್ಲಿ ಬಿಡ ಚಂದು. ಇಲ್ಲೇ ಹ್ಞೂ ಇದು ಇಲ್ಲಿದೆ ಮಾಡಿ ಹಿಂಗೆ ಮಾಡ್ತೀನಿ ನಾನು. ಇಲ್ಲಿದೆ ನೀವು ಇದು ಮಾಡೋದು. ಹ್ಞೂ ಯಾಕೆ ನೋಡಲಿ ಬರೀ ಇಲ್ಲ ಕಿ ಮಾಡಿ ಹಿಂಗೆ ಬಿಸ್ಕೆಟ್ ಐತ್ರಿ ಕುರ್ಕುರಿ ಅದ ರೀಲ್ಸ್. ನೆಕ್ಸ್ಟ್ ಕುರ್ಕುರಿ ನಮ್ಮ ವಿಜ್ಜಿ ಕುರ್ಕುರಿ ತಿನ್ನೋದಾಗ ಸಮಾಧಾನ ಇಲ್ಲ. ಈಗ ಈ ಕಡೆ ಹಿಂಗ್ ಕೇಳ್ರಿ ನೀ ಹಿಂಗ ಅಮ್ಮ ಹಿಂಗ್ ಬಾಯ್ ಹಾಕ್ತಾಳ್ರಿ. ಬಾಯ್ ಹಾಕಿರಿ ಹಿಂಗ್ ತೊಗೊಂಡ್ ಹಿಂಗ್ ಬರ್ತಾಳ್ರಿ ಕಟ್ ಮಾಡ್ಬೇಕು. ಈ ಕಡೆ ಬಂದ ಕಿಸಿ ಇಲ್ಲಿ ಕಿಸಿ ನಾ ಹಿಂಗ್ ಸೀದಾ ನಾ ಹಿಂಗ್ ಕೈ ಹಚ್ಚಿ ಹಿಂಗ್ ಕಟ್ ಮಾಡ್ಬಿಟ್ಟು ಮತ್ತೆ ಆ ಕಡೆ ಕಟ್ ಮಾಡಿ ಬರೀ ಕಟ್ ಮಾಡ್ರಿ ಮುಂದಿನ ಹೇಳ್ತೀನಿ. ಏಯ್ ಸೈಡ್ ಹೋಗ್ರು, ನಗಬೇಡಮ್ಮ ಸೈಡ್ ಹೋಗ್ರು. ಇರ್ತಾನೆ ಕಿಡಿಗೆ ಕಳಿಸ್ಬೇಕು. ವಿಜು ಇರೋದು ಅಲ್ಲಿ ಕುರ್ಕುರು ಕೊಡ್ತೀನಿ ಸರ್. ಆಗಲ್ಲ ನೀವೇ ತಿನ್ನತ್ರಿ ಸರ್. ನೀ ಸಣ್ಣಕ್ಕಿರಿ ಕುರ್ಕುರ್ತಿಲ್ಲ. ಚಲ ಮಾಡಿದ್ರಿ ಮಾಡ್ಲಾ? ಇಬ್ಬರು ಬರ್ತೀವಲ್ರಿ ನಾವು. ನೀನ್ ಸ್ವಲ್ಪ ಬ್ಯಾಕ್ ಕಳ್ಸಲ್ಲ ಇದೇನಾಗ ಅಲ್ಲ. ಏ ವಿಜು ಪಬ್ಲಿಕ್ ಏನಾಗುತ್ತೆ ಆಡ್ ಮಾಡ್ತೀನಿ. ಅಕ್ಕ ಈ ಕಡೆ ಸೈನ್ಸ್ ಕಾಲೇಜ್ ಆ ಕಡೆ ಅದ್ರಕ್ಕ ಅಣ್ಣ ಹಂಗಲ್ಲೇ ಅಟ್ಟು ಮುಂದೆ ತರಬೇಡ. ನೀವು ಏ ನೀನು ಹಾಕೋದು ಬಾರ ನಾಯಿ ಬರ್ತೀನಿ ನೋಡ್ಕೋತು. ನಾ ಟ್ರೈ ಮಾಡಿ ನಂಗೆ ಹೇಳ ನನಗೆ ನಾನು ಗಿರೀಶ್ ಹೇಗ್ ಮಾಡ್ಬೇಕು ಫಸ್ಟ್ ಅವ್ನು ಹಿಂಗ್ ಮಾಡ್ಕೊಬರ್ತೀನಿ. ಅವಾಗ ಇಬ್ಬರದು ಒಂದೇ ಸಲ ಬರ್ತೈತೆ. ನೀನ್ ಫಸ್ಟ್ ಬಾ ಹಿಂಗ್ ನಡ್ಕೊಂಡ್ ಬಾ ನಡ್ಕೊಂಡ್ ನಡ್ಕೋತ ಬಂದು ನಿಂತಿರ್ತಾಳಲ್ರಿ ಅಮ್ಮ. ಅವಾಗ ಕೇಳು. ನಾ ಕೇಳ್ತೀನಿ ಸೈನ್ಸ್ ಕಾಲೇಜಲ್ಲಿ ಹಿಂಗೆ ಕೈ ಹಿಂಗೆ ಪೂರ್ತಿ ತರಬೇಡ. ನೀ ನಾ ಮಾಡಿರ್ತೈತಿ ಹಿಂಗೆ ಹಿಂಗೆ ಸ್ಟೇಟ್ ಹೊರಕ ಹಿಂಗೆ ಸ್ಟೇಟ್ ಹೊರಿರ್ತೀನಿ. ಹಿಂಗ್ ಸ್ಟ್ರೇಟ್ ಹೋಗ್ರಿ ನಾನು ಫಸ್ಟ್ ನೀನ್ ಇಲ್ಲಿ ಬಾ. ಯಾ ಬಾಯ್ ತೆಗೆದು ಬಾಯಿ ತಿರ್ತೀನಿ ಇಲ್ಲಿ ಹೋಗ್ಬಿಡೋದು ಬಾಯಿ ತಿರ್ದು. ಈಗ ಈ ಕೈ ಹತ್ತು ಹೋಗ್ತೀನಿ ಆತೀನಿ. ನೀನ್ ಇನ್ನ ಆ ಕಡೆ ಇಟ್ಕೊಳ್ರಿ. ಗಿರೀಶ್ ಅಲ್ಲಿ ಮಾಡ್ಕೊ. ನಾ ಬರ್ತೀನಿ ರೀ. ಅಕ್ಕ ಈ ಕಡೆ ಸೈನ್ಸ್ ಕಾಲೇಜ್ ಎಲ್ಲ ಅದ್ರ ಕೇಳ್ತೀನಿ. ಎಲ್ಲ ಮಾಡಿದ್ರಿ ಏ ಸರಿ ಬರೋ. ಸರಿ ಸರ್ ಸರಿ ಪಿಲ್ಲು ಕಾಣಲ್ಲಲ್ರಿ ಪಿಲ್ಲು ಇವಾಗ ಇಲ್ಲಿ ಬಂದ. ಈ ಕಡೆ ಬಾ ಪಿಲ್ಲು ಈ ಸೈಡ್. ಆ ಕಡೆ ನಾ ಕಾಣಿಸ್ಲೆ ಇಲ್ಲಿ ನೀ ಕಾಣಿಸ್ಬೇಡ ಯಾವ ಈ ಕಡೆ ಬಾ. ಏ ಪಿಲ್ಲು ಅಲ್ಲಿ ಮಾಡ್ಲಿ. ಆ ಕಡೆ ಬರ್ಲಿ ಸ್ಟಾರ್ಟ್ ಮಾಡಿ. ಈ ಕಡೆ ಸೈನ್ಸ್ ಕಾಲೇಜ್ ಕಡೆ ಬರ್ತಾರಕ್ಕ. ಗಿರೀಶ ಇನ್ನೊಂಚೂರು ಮುಂದೆ ಹೋಗು. ಅಮ್ಮ ಕಾಣಿಸಲ್ಲ. ಹಾಂ ರೀ ಕೈ ಮಾತ್ರ ಕಾಣಿಸ್ತೈತಿ ಅವ್ರದ್ದು. ಬಂದ್ ಮಾಡಿ ಪೂರ್ತಿ ಕಾಣಿಸ್ಬಾರ್ದು. ಇಷ್ಟ ಅರ್ಧ ಬಡಿ ಕಟ್ಟ ಸಾಕು. ಇಬ್ಬರದು ಕೊಂಡ್ರಿ ನೀವು ಇಲ್ಲಿ ಇಷ್ಟು ದೂರ ನಿಂತಿರ ಅವ್ರ ಅಷ್ಟು ದೂರ ನಿಂತಿರೋ ತರ ಕಾಣಿಸ್ತೈತಿ. ನೀನು ನಡ್ಕೋತ ಬಾ. ಇಲ್ಲಿ ಸರಿ ನಿಂದು ಸ್ಟಾರ್ಟ್ ಮಾಡಿ. ಕೈ ಸೈನ್ಸ್ ಕಾಲೇಜ್ ಕಡೆ ಇಷ್ಟೇ ಬಾರಿ ಕಟ್ ಮಾಡಿ. ಕಟ್ ಮಾಡಿ. ನೀ ಮುಂದೆ ಹೋಗ್ಬೇಕು ಹಂಗೆ ಒಂಚೂರು ಇಲ್ಲಿ ಕಟ್ ಮಾಡ್ರಿ ಬರ್ರಿ. ಆಮೇಲೆ ಈ ಕಡೆ ಬಂದು ನಿಂತು ಆಗಿರೋ ತರ ಕಾಣಿಸ್ತೈತಿ. ಈ ಕಡೆ ಬರ್ರಿ. ಕಡೆ ಬನ್ನಿ. ಇದು ಹಂಗೆ ತಿಂದು ಕಿಸಿಂದ್ರೆ ನಾ ಕೈ ಮಾಡ್ತೇನೆ ಹಿಂಗ ಹಿಂಗ ನಮ್ಮ ಮುಂದೆ ಇಲ್ಲ
ಈಗ ಚಾಲು ಮಾಡಿ ತಿನ್ನು ನನಗೆ ಇಲ್ಲಿ ವಿಜು ಅರ್ಧ ನಿಂತು ಅರ್ಧ ತಿಂತೀನಿ ಇಲ್ಲಿ ಹಿಂಗೆ ಹೋಗಿ ಕಸಿ ಹಿಂಗೆ ಅನ್ನಲ್ಲ ಹಿಂಗೆ ಸ್ಟ್ರೇಟ್ ಹೋಗ್ಬೇಕು ಅಂತ ಅನ್ಬೇಕು ನೀವು ಹೌದಾ ಸ್ಟ್ರೇಟ್ ಹೋಗ್ಬೇಕು ಇಲ್ಲಿಂದ ಮಾಡಿ ಇಲ್ಲಿಂದ ಮಾಡಿ ನನಗೆ ನಾ ಇರ್ತಲ್ಲ ಇಲ್ಲಿ ಇಲ್ಲಿ ಮಾಡಿದ್ದು ಇದ್ದಿದ್ದು ಹೋಯ್ ಅನ್ನಲ್ಲ ನಂಗೆ ಬಾರಿ ಇಲ್ಲ ಜಕ 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 ಫ್ರೆಂಡ್ಸ ಕೈಕಾಲು ಮುಖ ತಕ್ಕೊಂಡವ್ರಿ ಚಂದಾಗಿ ರೀಲ್ಸ್ ಮಾಡಿದೆ. ಇನ್ನೊಂದು ಏನಂದ್ರೆ ನಮ್ಮ ಯಜಮಾನ್ರು ಮೊಬೈಲ್ ಇಟ್ಕೊಂಡಿದ್ದೇವೆ ನಾವು ರೀಲ್ಸ್ ಕಾಲಾಗ ಬೈದು ಮೊಬೈಲ್ ಇಟ್ಕೊಂಡಿದ್ದೇವೆ. ಇವತ್ತು ತಾಗ್ಯಾವ ಏಟು ಒಂದು 7-8 ರೀಲ್ಸ್ ಆಗ್ಯಾವ. ಅದು ಇದು ಬ್ಲಾಗ್ ಬಂದ್ಮ್ಯಾಗ ಅದು ಎಷ್ಟು ದಿನ ಒಂದೊಂದು ಡೈಲಿ ಒಂದೊಂದು ರೀಲ್ಸ್ ಬಿಡ್ತೀವಂತ್ರಿ. ಇದು ಇದು ನಮ್ಮ ಹೊಸ ಪ್ರಯತ್ನ ರೀ ಫ್ರೆಂಡ್ಸ್. ರೀಲ್ಸ್ ಮಾಡೋದು ಅದು ಹೊಸ ಪ್ರಯತ್ನ. ಇನ್ನು ಹಾಡು ಆಡಿಸ್ಬೇಕನ್ನೋಲ್ಲ, ಇನ್ನು ಮಕ್ಕಳು ಹೊಟ್ರಿ ಹೊಸ ಪ್ರಯತ್ನ ರೀಲ್ಸ್ ಮಾಡೋದು. ಅಂದರೆ ಇಲ್ಲೋ ಡೈಲಿ ಅದು ಯಾವಾಗ ಮಾಡ್ತಿದ್ದೇವೆ ನಾವು, ಹಂಗಲ್ಲ ನಾವು ಕಾಮಿಡಿ ರೀಲ್ಸ್ ಯಾವಾಗ ಮಾಡ್ತಿದ್ದಿಲ್ಲ, ಡೈಲಿ ಹಾಕದ ಈಗ. ಹಾಂ, ಹೊಸ ಪ್ರಯತ್ನ ಡೈಲಿ. ಅಲ್ಲಿ ಮೊದಲು ಟಿವಿ ಬಂದ್ ಮಾಡೋವು, ಟಿವಿ ಬಂದ್ ಮಾಡೋರು ಅಕ್ಕ. ಇನ್ನು ಡೈಲಿ ದಿನ ಒಂದೊಂದು 2 ಕಾಮಿಡಿ ರೀಲ್ಸ್ ಇರ್ತಾವೆ ನಮ್ಮದು. ಎಲ್ಲ ಥರ ಯಾವ ರೀತಿ ಬರ್ತಾವೆ ಅಂತ ಕಮೆಂಟ್ ಹಾಕಿ. ಇವತ್ತು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸಿ ಅಷ್ಟೇ, ಮತ್ತೇನಿಲ್ಲ. ಭಾಳ ಕಷ್ಟ ರೀ. ಚಂತನ ಯಾವ 3ಕ್ಕೆ ಬಂದಾನ, 3 ಹಿಡ್ದ 6 ತನ ಬರೀ ಅವೇ ಮಾಡವೇ ಆಗ್ಯಾವ್ರಿ. ಅದು ಟೈಮ್ ಕೊಟ್ರೆ ಅದ್ರ ಕೊಡ್ತಾರೆ. ನಮ್ಮ ಟೈಮ್ ಕೊಡ್ಬೇಕು ಅದಕ್ಕೆ. ಕಷ್ಟ ಸ್ಟ್ರಗಲ್ ಇರ್ಬೇಕ್ರಿ ಹಂಗೆ. ಇಜ್ಜಿ ಸ್ಟ್ರಗಲ್ ಹೆಂಗ ನೋಡ್ರಿ ಅವಾಗ. ಇವತ್ತು ಭಾರಿ ಮಾಡ್ಯಾರ ರೀಲ್ಸ್ ನೋಡಿದ್ವಿ. ಇಲ್ಲಿ ಒಳಗ ಇಜ್ಜಿ ರೀಲ್ಸ್ ಚೀರ್ ಬೇಡ, ಓ ಪುಣ್ಯಾತ್ಮ ಚೀರ್ ಬೇಡ. ಈಗ ನಮ್ಮ ಪಿಲ್ಲು ಕಂಡಪಟ್ಟಿ ಆರಾಮಿಲ್ಲ, ಅದಕ್ಕೆ ಅಕ್ಕಿಗೆ ಸೀರೆ ಉಡ್ಸಿದ್ರೆ ಫ್ರೆಂಡ್ಸ್. ರೀಲ್ಸ್ ಮಾಡ್ತಾ ಸೀರೆ ಉಡ್ಸಿದ ಅಕ್ಕಿಗೆ ಆರಾಮಿಲ್ಲ ಭಾಳ. ಅದಕ್ಕೆ ಸೀರೆ ಕಳೆದು ಮಕ್ಕೊಂಡಾಳ. ಅಕ್ಕಿಗೆ ಆರಾಮಿಲ್ಲ ಬಟ್ಟು ಗೋಳಿ ತರಕ್ಕೆ ಹೊಂಟಿವ ನಾವು. ನೋಡಿ ಮತ್ತೆ ಸಿಗ್ತಿರಿ ಫ್ರೆಂಡ್, ಗೋಳಿ ತರಕ್ಕೆ ಹೊಂಟಿದ್ದೆವು. ಮಾತೇ ಆಡಿಲ್ವ ನಾವು. ಇಲ್ಲೇ ಇದೀನಿ ನಾನು. ಎಲ್ಲರೂ ಕೇಳಕತ್ತಾರ ನಿನಗೆ, ಈಗ ರಾಜಿ ಎಲ್ಲೋಗಳ, ರಾಜಿ ಕೆಲಸ ಮಾಡಲೇನೋ, ರಾಜಿ ಒಟ್ಟ ಬೇರೆ ಮನೆ ಮಾಡಲೇನೋ ಎಲ್ಲ ಕೇಳಕತ್ತಾರ. ಯಾವ್ದಿಲ್ಲ ಫ್ರೆಂಡ್ಸ್, ಅನ್ಕೊಂಡಿದ್ದೆ 3 ದಿನ ಆರಾಮಿಲ್ಲ ಜಾಸ್ತಿ. ಅದ್ರಾಗ ಇಲ್ಲ ಒಬ್ಬರು ರಿಲೇಷನ್ ಒಬ್ರು ಮನೆ ಅದಾರ ಕೆಲಸ, ಹಂಗಾಗಿ ಅವ್ರ ಜೊತೆ ಹುಡುಗರು ಕುಂದಿರ್ತಾಳ. ಹಂಗಾಗಿ ಆಕಿ ಜಾಸ್ತಿ ವಿಡಿಯೋದಾಗ ಬರಲ್ಲಾಗ್ಯಾಡ್ರಿ. ಅದ್ರಾಗ ಫುಲ್ ಬೇಜಾರು ಹಾಕಲತ್ತಕ್ಕಿಗೆ ಅಂದ್ರೆ ಅವ್ರ ಯಜಮಾನ ಇಲ್ರಿ ಮನ್ಯಾಗ. ಇಲ್ಲಿದ್ರೆ ಜಾಸ್ತಿ ನೆನಪಾಯ್ತಾನೆ ಅದಕ್ಕೆ. ಟ್ರಿಪ್ಪಿಗೆ ಹೋಗ್ತಾನ್ರವ ನಮ್ಮ ಅಯ್ಯ, ಅದಕ್ಕಾಗಿ ಆಕಿ ಬೇಜಾರು ಆಗ್ಲಾಗತ್ತದ್ರಿ. ಹಂಗಾಗಿ ಜಾಸ್ತಿ ಪೈಲಾದಂಗೆ ಬರ್ಲಾಗ್ಯಾಳ. ನೀವೆಲ್ಲ ಕೇಳತ್ರಿ ಆಕಿಗೆ ರಾಜಿ ಮದುವೆ ಐತೇನೋ, ರಾಜಿಗೆ ಯಾಕೋ ಹಳಕಟ್ ನಾಯಿ ರಾಜಿಗೆ ಮದುವೆ ಐತಿರ ಯಾರೋ ಏನೋ ಅನ್ಕೊಬೇಡಿ ಅಂದ್ರೆ ಹೊಡಿತೀನಿ ನೋಡ್ರಿ ಫ್ರೆಂಡ್ಸ್. ಅವನಿಗೆ ಕಮೆಂಟ್ ಹಾಕಿ ಹೊಡಿಲಿ ಬೇಡ, ಅಡ್ಡನ ಬಿಡ್ತೀನಿ ನಾನು. ಮದುವೆ ಹೇಗಿದೆ ಅಂತ ಕೇಳಿರಿ. ಬೇರೆ ಮನೆ ಮಾಡ್ಯಾಡ್ತಾಳ್ರಿ, ಏನೋ ಮಾಡಿಲ್ರಿ ಫ್ರೆಂಡ್ಸ. ಇಲ್ಲಿ ಬೇರೆ ಮದುವೆ ಅಲ್ಲಾರ್ದೇ ಬೇರೆ ಮನೆ ಏನು ಮಾಡ್ಕೊಡ್ತಿರ್ಬೇಕು. ಇನ್ನು ಇಲ್ರಿ, ಬಟ್ ಸಾಮಾನು ಎಲ್ಲ ತೊಗೊಂಡಾಳ್ರಿ. ಇನ್ನು ಲಗ್ನ ಆದ್ಮ್ಯಾಗ ಅದಾರ ಅಲ್ತಾನ ಇಲ್ರಿ. ಬತ್ ನೋಡ್ರಿ ಅಟ್ಟ ಅದಕ್ಕೆ ಹೇಳೋ ಒಂದು ಜನ ಒಳಗೆ ಬರ್ತೀವಿ ವಿಡಿಯೋದಾಗ ಬರ್ತಾ ಇರ್ತೀನಲ್ಲ ಫ್ರೆಂಡ್ಸ್. ಆಕಿಗೆ ಏನು ಈ ಒಂದೇ ಒಂದು ಬೇಜಾರು, ಕಂಡಪಟ್ಟಿ ಬೇಜಾರು ಏನಂದ್ರೆ ನಮ್ಮ ಅಯ್ಯ ಇಲ್ಲಾರ್ರಿ. ಅವ ಇದ್ನಂದ್ರೆ ಬರ್ತಿಲ್ಲ ಅಕ್ಕಿ, ಅವ ಇಲ್ದ ಬಟ್ಟಿ ಫುಲ್ ಬೇಜಾರು. ಯಾವಾಗ ನೋಡಿದ್ರೆ ಹಿಂಗೆ ಕೂತ್ ಬಿಡ್ತಾರೆ. ಹೆಂಗೆ ಅಕ್ಕಿ ವಿಡಿಯೋದ ತಳ ಯಾಕೆ ವಿಡಿಯೋಗೆ ಬರಲ್ಲ ಜಾಸ್ತಿ, ಅಲ್ಲೇ ಮೇಲೆ ಕೂತ್ಕೊಬಿಡ್ತೀನಿ ನಾನು. ಅಲ್ಲಿ ಕೂತ್ ಬಿಡ್ತಾಳೆ. ನಾಳೆ ನಿಮಗೆ ಇರ್ತದೆ ಇರೇಶ ಪಡ್ರಿ ಹೊಡಿತಾಳೆ ಈಗ. ಪಕ್ಕ ನೋಡ್ರಿ ಹೆಂಗಂದ್ರೆ ಮನೆ ಮೆಡಿಕಲ್ಗೆ ಹೋಗ್ಬರ್ತೀನಿ ಫ್ರೆಂಡ್ಸ್. ಏನೋ ಅನ್ಕೊಬಾರ್ದು, ಇಲ್ಲೇ ಇರ್ತಾಳೆ ಎಲ್ಲಿ ಹೋಗಲ್ಲ. ಹಾಂ 4 ರೀ. ನಾಳೆ ಮೆಡಿಕಲ್ಗೆ ಹೋಗೋಣ. ಫ್ರೆಂಡ್ಸ್ ಇತ್ತರಕ್ಕೆ ಬಂದಿವ್ರಿ. ಏನಮ್ಮ ಪನ್ನೀರ್ ಫೋನ್ ಎತ್ತಲೇ ಅಲ್ಲಿ ಪನ್ನೀರ್ ತರಕ್ಕೆ ಬಂದಿರು. ಪನ್ನೀರ್ ಏನು ತರಕ್ಕೆ ಬಂದಿ? ಮೆಡಿಕಲ್ಗೆ ಬರ್ತೀನಿ ಅಂತ ಪನ್ನೀರ್ ತರಕ್ಕೆ ಬಂದಿರು. ಹಸ್ತಿರತ್ತ ಮಳೆ ಇವ್ರು ಪನ್ನೀರ್ ಪಲ್ಯ ಒಣಗಿ ಫ್ರೆಂಡ್ಸ್ ಎಲ್ಲ ಉಣ್ತೇವ ನೀ. ಹಲೋ ರೀ, ಪನ್ನೀರ್ ಪಲ್ಯ ತಂದ್ರಿ. ಹಾಂ ಮಾಡಿದ್ದು 2 ತೊಗೊಂಡ್ರಿ ಪನ್ನೀರ್ ಸಾಂಬಾರು ಪಲ್ಯ ಬಿಡಿಸಿ ಹಾಲೇನು ಡೈರಿ ನೋಡ್ರಿ, ಭಾಳ ಆಗಲ್ಲ.
ಫ್ರೆಂಡ್ಸ್ ಇದು ಕೊತ್ತು ನೋಡ್ರಿ ಈ ಕಡೆ ಅಕ್ಕಲ್ಕೋಟ್ ರೋಡಿಗೆ ಸ್ಟೇಟ್ ರೀ, ಅಕ್ಕಲ್ಕೋಟ್ ರೋಡಿ ಅಲ್ಲಮ್ಮ ತೋ ಪನ್ನೀರ್ ತೋ. ಅಲ್ಲಿ ಈಗೊಮ್ಮೆ ತಂದಿದ್ದು ಫೇಲ್ ಸಿಕ್ಕಿತ್ತಲ್ಲ ಪನ್ನೀರ್ ನಮ್ಮ ಅಲ್ಲಿ ದುಕಾನ್ದಾಗ ತಂದಿದ್ದು. ಇದು ತೆಗೆದು ನೀರ್ನಾಗ ಇಡೋದ್ರಿ. ಕರ್ಲಿ ಮಾಮ ಮಾತಾಡ್ತಾರ. ಫ್ರೀಜರ್ನಾಗ ಇಟ್ರೆ 15 ದಿನ ಏನಾಗಲ್ಲ. ಫ್ರೆಂಡ್ಸ್ ಹೆಂಗದ ಈಗ ಮಾರ್ಕೆಟಿಂಗ್ ರೀ ಇದು ಕಡೆ ಇದಕ್ಕೆ ಹೋಗ್ತಾರೆ ಅಕ್ಕಲ್ಕೋಟ್ ರೋಡ್ ರೀ, ಈ ಕಡೆ ಸಮಾಧಾನ ನಗರ್ ರೀ. ಅಳಬೇಡ ಹೇಳ್ತೀರ ಬಿಟ್ಟು ಹೋಗಿಲ್ಲ ಹಾಂ ಉಳ್ಳಾಗಡ್ಡಿ ಒಳತ್ತಿ ಅದಕ್ಕೆ ನೀ ಯಾಕೆ ನೋಡ್ದಂಗೆ ಹೇಳು ಐಸು ಇದು ನಂಗೆ ಕೇಳ್ತಾಳೆ ನಾಳೆ ಹಾಂ ಹೇಳ್ತೀರ ಬಿಟ್ಟು ಹೋಗಿಲ್ಲ ಅಂದ್ರೆ ಯಪ್ಪೋ ಮಾಮಗೆ ಬರ್ರ ಹಾಂ ಆಯ್ತಾಯ್ತು ಮಾನಸಿಕ ಆಗ್ಯದಿಲ್ಲ ನಿನಗೆ ಆಯ್ತು ಮಾಡಮ್ತೋ ನೀನು ಜಗ ತೆಗಿತಾನು ಅಳಬೇಡು ಹಿರೇಶ ಅಳಬೇಡು ಉಳ್ಳಾಗಡ್ಡಿಲ್ಲ ಈ ಕಡೆ ನೋಡು ನಾವು ಹಿರೇಶ ಹಾಕೊಳ್ಳೋಗತ್ತ ನೋಡ್ರಿ ಯಾಕೆ ಹೇಳ್ರಿ ಪನ್ನೀರ್ ಬಜ್ಜಿ ಮಾಡೋಸಲ್ಲ ನಾ ಅಷ್ಟು ಹುಮ್ಮಸಲ್ಲಿ ಉಳ್ಳಾಗಡ್ಡಿ ಟಮಾಟೆ ಉಳತ್ತಾನೆ ಈ ಕಡೆ ನಾ ಜೀರಾ ರೈಸ್ ಮಾಡತ್ತೀನಿ ರೀ, ಈ ಕಡೆ ಪನ್ನೀರ್ ತಂದಿದ್ದೆವು. ಈಗ ಪಟ್ ಪನ್ನೀರ್ ಪಲ್ಯ ಮಾಡೋದು, ಜೀರಾ ರೈಸ್ ಮಾಡೋದು, ಚಪಾತಿ ಮಾಡೋದು ನೋಡಿರಿ ಫ್ರೆಂಡ್ಸ. ಪನ್ನೀರ್ ಮಾಡೋಕ್ಕೂ ಮುಂಚೆ ತೋರಿಸ್ತೀನಿ ನಮ್ರಿ ಅಳಬೇಡು. ಪನ್ನೀರ್ ಮಾಡೋಕ್ಕೂ ಮುಂಚೆ ನಾಯಿ ಥರ ಹೇಳ್ಕೊಂಡು ತಿಂದೀವಿ ನೋಡ್ರಿ ನಾಪರ್ಗಳು. ಯಾರು ಈ ಥರ ತಿಂತೀರಿ ಕಮೆಂಟ್ ಹಾಕ್ರಿ. ಇದು ಹಂಗೆ ನಮ್ಮ ಮಕ್ಕಳು ಇಷ್ಟ ತಿನ್ಲಕ್ಕ. ಹಜ್ಬಂಡ್ ನೋಡಿದ್ರೆ ಬೈತಾರೆ. ಈಗ ಪಲ್ಯ ಮಾಡೋಕೆ ಮೊದಲು ನೀವೇ ಖಾಲಿ ಮಾಡ್ತೀರ ತಿಂದಿ ಹೊಡ್ಕಿ ಅದಕ್ಕೆ ಹೆಚ್ಚಿ ತಂದಿದ್ದು ಮಾಡಲ್ಲ ಪಲ್ಯ ನಾ ಹೋಗ್ತೀನಿ ಗೊತ್ತಿಲ್ಲ. ಬೈತಾರೆ. ತಿಂದೆ ಖಾಲಿ ಮಾಡ್ತೀರಿ ಫ್ರೆಂಡ್ಸ್, ಪಲ್ಯ ಮಾಡ್ತೀನಿ ರೀ. ಒಯ್ನಿ ಮ್ಯಾಗ ಜೀವ ಏನ್ರಿ ಅದು ಪನ್ನೀರ್ ಫ್ರೆಂಡ್ಸ್, ಪನ್ನೀರ್ ಮಸಾಲ ಪನ್ನೀರ್ ಭಾಜಿ ಮಾಡಿ ನೋಡಿ ಲಕ್ಷ್ಮಿ ಇವತ್ತ ಪನ್ನೀರ್ ಉಳ್ಳೋಗತ್ತ ಪನ್ನೀರ್ ಭಾಜಿ ಚಪಾತಿ ಬಿಸಿ ಬಿಸಿ ಹ್ಞೂ ನೋಡು ಅವನಿಗೆ ಹಾಕಿ ಮಗಿಂತ ಪುಲಿ ಆಗ್ಯದ ಪನ್ನೀರ ತಂಬಿದ್ರಿ ಹೆಚ್ಚಿಗೆ ಊಟ ಹಾಕೊಂಡು ನೋಡೋ ಹಿರೇಶ ಬಾಯ್ ಸೊಳ್ಳೆ ಹೊಡ್ದ ನಿಂದು ಪನ್ನೀರ್ ಇದ್ರೆ ಊಟ ಮಕ್ಕಳು ಹೋಗ್ತಾನು ಹಿಂಗಡಿ ಈಗ ನೋಡ ಸುಮ್ಮನೆ ಕಮ್ಮದ ಬರೋಬರ್ದಲ್ಲ ನಿಂಬಿಕೆ ಹಾಕೊಂಡ್ರಿ ನಾ ಹಾಕೋಣ ನೀವು ನೋಡ್ರಿ ಹಿರಮತ್ಯ ಹಾಕೊಂಡು ನೋಡು. ಮನೆ ಗೋಬಿ ಮಂಚೂರಿ ಮಾಡ್ದ ಮಾಡ್ಬೇಡ. ಇದು ಹೆಂಗೈತೆ ಹೇಳು, ಹೆಂಗೈತೆ ಹೇಳು ಚಂದ ಹೊಗಳ ಜರ. ಫ್ರೆಂಡ್ಸ ರೀಲ್ಸ್ ಹೆಂಗೆ ಅನ್ನಿಸ್ತು ಅನಿಸುತ್ತೀವಿ ಹೇಳ್ರಿ. ಊಟ ಆಯ್ತು ಮಸ್ತ್. ಹ್ಞೂ ಮಲ್ಕೊಂಡ್ರಿ ನಾವು ಮುಕ್ಕೋತೀವಿ ನಿದ್ದು ಹೊಂಟದ. ನಮ್ಮ ಹಿರಮತ್ಯ ಏನೋ ಮಾತಾಡ್ತಾನಂತ್ರಿ. ರೀಲ್ಸ್ ಹೆಂಗೆ ಅನ್ನಿಸ್ತು ಅನಿಸುತ್ತೀವಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ. ತಂಡಿ ಬಿಟ್ಟದೆ ನನಗೆ ಕೂತಿದ್ದೀನಿ. ನಿಮ್ಮ ಕಡೆ ತಂಡಿ ಈಗಿನ ಟೈಮ್ ಈಗಿನ 7 ಆಗಿಲ್ಲ, 6-6:30 ಇಳಿದೈತಿ ತಂಡಿ. ಮತ್ತೆ ಹಿಂಗೇಕ ಫ್ರೆಂಡ್ಸ ಮತ್ತೇನು ಸುದ್ರಿ ಎಲ್ಲ ಆರಾಮಿದ್ದೀರಲ್ರಿ? ನಾವು ಆರಾಮಿದ್ದೇವ್ರಿ. ರೀಲ್ಸ್ ಹೆಂಗೆ ಅನ್ನಿಸ್ತು ಅನ್ಸುತ್ತೆ. ನಿನ್ನೆ ಒಂದು ಘಟನೆ ಆಗ್ಯದ್ರಿ ಫ್ರೆಂಡ್ಸ. ಯಾರಾದ್ರೂ ನೋಡಿದ್ರೆ ಕಮೆಂಟ್ ಹಾಕ್ರಿ. CG ರಾಯ್ ಹತ್ತೋಡ್ರಿ ಹನುಮಂತಗ ಇದು ಇಲ್ಲ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಹನುಮಂತ ಅವ್ರಿಗೆ ಹೆಲ್ಪ್ ಮಾಡ್ಯಾರ. ನೀವು ನೋಡ್ರಿ ಅವನಿಗೆ ಬಿಗ್ ಬಾಸ್ 50 ಲಕ್ಷ ರೂಪಾಯಿ ಗೆದ್ರೆ ಅವನೇ ಕೊಡ್ತಾನೆ ರೀ. ಅವ್ನು ಏನಾಗ್ಯದಪ್ಪ ಈ ಘಟನೆ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಅವ್ನ ಮನ್ಯಾಗ ಏನ್ರಿ ಸಿಕ್ಕಾಪಟ್ಟೆ ರೊಕ್ಕವ್ರಿ ಜಾಸ್ತಿ ಹಾಕಿಸಿ ಎದೆ ಹೊಡ್ಕೊಂಡು ಸತ್ತನ್ರಿ ಅವ. ಅಂದ್ರೆ ಹೆಂಗಪ್ಪ ಅಂದ್ರೆ ಈಗ ನನ್ನ ಮನ್ಯಾಗ ರೊಕ್ಕವು ಭಾಳ ನನ್ನ ರೇಡ್ ಆಗ್ತದ ನನ್ನ ಭಾಳ ಬ್ಯಾಂಕಿನ ಟಾರ್ಚರ್ ಮಾಡತ್ತಾರ, ಇದು ಮಾಡತ್ತಾರ ಹ್ಯಾಂಗೆ ಮಾಡ್ಲಿ ಅಂತ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರಿ ಫ್ರೆಂಡ್ಸ್. ಇದನ್ನು ನಾವು ಹೇಳೋದು ಏನಪ್ಪ ಅಂದ್ರೆ ರೀ, ಅತ್ತಿ ಆದ್ರೆ ಅಮೃತ ವಿಷಯ ಆತ್ರಿ ಫ್ರೆಂಡ್ಸ್. ಅದಕ್ಕೆ ಯಾವುದಾಗಲಿ ಅತ್ತಿ ಮಾಡಬಾರ್ದ್ರಿ. ಅವ್ನ ಬಲ್ಲಿ ರೊಕ್ಕ ಸಿಕ್ಕಾಪಟ್ಟಿದ್ದು ಆತ್ರಿ. ಈಗಿನ ಜನ ಹೆಂಗದಪ್ಪ ಅಂದ್ರೆ ರೊಕ್ಕ ಕಂಬಿದ್ದವನ್ ಸೈಲಿಗತ್ತಾರ ರೀ.
ರೊಕ್ಕ ಹೆಂಗಪ್ಪ ಅಂದ್ರೆ ರೊಕ್ಕ ಹೇಳಿ ಅವನಿಗೆ ನೋಡ್ರಿ ಯಾಕೆ ಕಾಡ್ಲಿಕತ್ತ ನೋಡ್ರಿ ವಿಜ್ಜಿ ವಿಜ್ಜಿ ಹೊಡಿತೀರ ಭಾಳ ನಿನಗ ಅಟ್ಟೇರ ಇದು ವಿಡಿಯೋ ಆಡೋಣ ಭಾಳ ಹೊಡಿತೀರ ನಿನಗೆ ಫ್ರೆಂಡ್ಸ ನಾವು ಏನು ಹೇಳಿದೆನಪ್ಪ ಅಂದ್ರೆ ಒಟ್ಟು ನೆಮ್ಮದಿಯಾಗಿರ್ಬೇಕು ನೋಡ್ರಿ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಹಾಡೋದು ಡಿವೋರ್ಸ್ ಅದಕ್ಕೆ ಅವ ಏನ್ರಿ ರೊಕ್ಕ ಜಾಸ್ತಿಯಾಗಿ ಅಂದ್ರೆ ಹಂಗೆ ಇದೇ ಹೊಡ್ಕೊಂಡು ಸತ್ತಿಲ್ರಿ ಅವ ಕಿರಿಕಿರಿಯಾಗಿ ಸತ್ತಾನ್ರಿ ಟಾರ್ಚರ್ ರೀ ಮಾನಸಿಕಾಗಿ ಅವನಿಗೇನ್ರಿ ಭಾಳ ಪೊಲೀಸರು ಕಿರಿಕಿರಾಗಲಿ ಎಲ್ಲರೂ ಕಿರಿಕಿರಾಗಲಿ ಸಿಕ್ಕಾಪಟ್ಟೆ ಕಿರಿಕಿರಿ ಅವ್ರು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ ಇದು ವಿಷಯ ಗೊತ್ತಿದ್ದಂದ್ರೆ ನಾ ಹೇಳೋದು ಇದು ಒಂದೇ ರೀ ಜಾಸ್ತಿ ಅವನು ಆಸೆ ಪಡಬಾರ್ದ್ರಿ ಮನುಷ್ಯ ಆಸೆ ದುಃಖಕ್ಕೆ ಮೂಲ ಆತ್ರಿ ಫ್ರೆಂಡ್ಸ್ ಅದಕ್ಕೆ ಅವನು ಆಸೆ ಪಡಬಾರ್ದ್ರೆ ಎಷ್ಟರ ಇದ್ರೆ ಏನು ದೇವ್ರು ಕೊಟ್ಟಿರ್ತಾನಲ್ಲ ಅದ್ರೊಳಗೆ ಇರಬೇಕು ಅದಕ್ಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕತ್ರಿ ಕೆಲವ್ರು ಹಾಸಿಗೆನೇ ದೊಡ್ಡ ಮಾಡ್ಕೋಬೇಕತ್ತಾರೆ ಅದು ಮಾಡ್ಕೋಬೇಕ್ರಿ ಆ ಟೈಮ್ ಮಾಡ್ಕೋಬೇಕು ಆ ಟೈಮ್ನಾಗೆ ರೀ ಆದರೆ ಇದು ನಮ್ಗೆ ನಿನ್ನೆ ಅವಾಗೆ ಅರ್ಥ ಆಗಿದ್ರಿ ಅಂದ್ರೆ ಇದೊಂದು ಘಟನೆ ಕೇಳಿ ಹೆಂಗಪ್ಪ ಅಂದ್ರೆ ಅವ್ನ ಬಲ್ಲಿ ಸಿಕ್ಕಾಪಟ್ಟೆ ರೊಕ್ಕಿದ್ದು ರೀ ರೊಕ್ಕಿರ್ನ ಒಂದು CID ಅಂತ ಒಂದು ಟೀಮ್ ಇರ್ತದೆ ಫ್ರೆಂಡ್ಸ್ ಅದಕ್ಕೆ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ ಆ ಟೀಮಿನವ್ರು ಏನು ಮಾಡ್ತಾರೆ ಅದು ಜಾಸ್ತಿ ಏನಾಗ್ತದೆ ಅತಿ ಆಯ್ತಂದ್ರಲ್ರಿ ಅದು ಗೌರ್ಮೆಂಟ್ಗೆ ಹೋಗಿ ಇದು ಆಗ್ತಾರೆ ಈಗ DK ಶಿವಕುಮಾರ ಈಗ ಅವ್ರ ಮನೆ ಮೇಲೆ ರೇಡ್ ಐತ್ರಿ ಅಮೌಂಟ್ ಕಾಲಾಗ ಹಿಂಗೆ ಈಗ ಸದ್ದು ಅವ್ನ ಮ್ಯಾಗ ನನ್ನ ಮ್ಯಾಗ ರೇಡ್ ಆಗ್ತದ ಇದು ಆತ ಬಾ ಆತ ಅಂದ ಕೇಸಿಂದ್ರೆ ಏನು ಮಾಡ್ತಾನ್ರವ ಸೀದಾ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ ರೀ ಅದಕ್ಕಾಗಿ ರೀ ಫ್ರೆಂಡ್ಸ ಯಾರು ದುಡ್ಡು ಅಂತ ಬಡ್ರಿ ಇದ್ದಾರ್ದಾಗೆ ನೆಮ್ಮದಿಯಾಗಿರ್ಬೇಕು ರೀ ಫ್ರೆಂಡ್ಸ ಇದೇ ಹೇಳ್ತೀನಿ ರೀ ಲಾಗ್ ಹೆಂಗೆ ಅನಿಸ್ತು ಅನ್ಸುತ್ತೆ ಇದು ಯಾರೇ ಗೊತ್ತಿದ್ರೆ ಮಾಡಿದ್ರೆ ಸ್ವಲ್ಪ ಕಮೆಂಟ್ ಹಾಕ್ರಿ ನಾವು ಮಾತಾಡಕ್ಕೆ ಒಂದು ಸ್ವಲ್ಪ ಚಲೋ ನನಗೇನ ಬರಲ್ಲ ರೀ ಮಾತಾಡಕ್ಕೆ ಸುಮ್ಮನೆ ನಾ ಹೇಳಿನ್ರಿ ಒಂದೆರಡು ಅವ್ನದು ಮಾತಾಡ್ತಾನೆ ರೊಕ್ಕ ಕೈಗ ಸಾಲ ಆಗ್ಯದ ರೊಕ್ಕ ಇಲ್ಲ ಹಾಕೊಳ್ಳೋರಿ ಇವ್ರು ರೊಕ್ಕ ಜಾಸ್ತಿ ಊರು ಹಾಕೊಳ್ಳೋರಿ ಅದಕ್ಕೆ ಫ್ರೆಂಡ್ಸ್ ಜೀವನದಾಗ ಯಾವಾಗ ಹಂಗೂ ಇರ್ತದ ಹಿಂಗೂ ಇರ್ತದೆ ಎಲ್ಲ ಥರ ಇರ್ತದೆ ಫ್ರೆಂಡ್ಸ್ ಅದಕ್ಕೆ ಯಾವಾಗ ಮನುಷ್ಯ ಇರ್ತಾರೆ ನೆಮ್ಮದಿಯಾಗಿರ್ಬೇಕು ರೀ ಯಾವುದು ಟೆನ್ಷನ್ ಬೇಡ್ರಿ ಇದ್ದಷ್ಟು ಜನ ಹಾಕೋತಿರ್ಬೇಕು ರೀ ನೆಮ್ಮದಿಯಾಗಿರ್ಬೇಕು ಫ್ರೆಂಡ್ಸ್ ಚಂದನ ದುಡಿದು ಸಾಕು ಈ ನಿಜವಾದ ಈ ನಮ್ಮ ದೇಶದ ನಿಜವಾದ ಶ್ರೀಮಂತ ಯಾರಪ್ಪ ಅಂದ್ರೆ ಹೋಗಿ ಹೊಲ್ದಾಗ ಹೋಗಿ ರೊಟ್ಟಿ ಉಂಡು ಯಾವ ಮಕ್ಕೋತಾನ ಅವನೇ ನಿಜವಾದ ಶ್ರೀಮಂತ ಅಂದ್ರೆ ರೈತರಿ ಜಾಸ್ತಿ ಶ್ರೀಮಂತರಿ ಯಾವ ಥರ ಟೆನ್ಷನ್ ಇರ್ತಪ್ಪ ಅಂದ್ರೆ ಮನ್ಯಾಗ ರೊಕ್ಕ ಇದ್ರೆ ನಿದ್ದೆ ಹತ್ತಲ್ರಿ ಇಟ್ಟು ರೊಕ್ಕ ಏನು ಮಾಡಮಿ ರೊಕ್ಕ ಇಟ್ಕೊಬೇಡಿ ಬಡವ್ರಿಗೆ ಹಂಗಿರಲ್ರಿ ನಮ್ಮಲ್ಲಿ ಏನಿಲ್ಲ ಆರಾಮ್ ಮಕ್ಕೊಂಬಿಡಮ್ ಕಿಸಿ ಚಂತನ ಮುಂಜಾನೆ ಕೆಲ್ಸಿಗೆ ಹೋಗ್ತಾರೆ ರಾತ್ರಿ ಬಂದು ಸೀದಾ ಉಂಡು ಮಕ್ಕೋತಾರೆ ಹೌದೇ ರೀ ನಿಜವಾದ ಶ್ರೀಮಂತ ಅಂದ್ರೆ ಜಾಸ್ತಿ ಇದ್ರ ರೊಕ್ಕ ಇದ್ರೂ ನಿದ್ದೆ ಹತ್ತಲ್ರಿ ಕಮ್ಮಿ ಇದ್ರೂ ನಿದ್ದೆ ಹತ್ತಲ್ರಿ ಹಂಗದ ರೀ ಕಮ್ಮಿ ಇದ್ರೆ ಹೆಂಗೆ ಏನು ಬರ್ತದೆ ರೊಕ್ಕ ಕಮ್ಮಿ ಇದ್ದವಲ್ಲಪ್ಪ ಹ್ಯಾಂಗೆ ಮಾಡೋದು ಜಾಸ್ತಿ ಇದ್ರೆ ಜಾಸ್ತಿ ಅದವಲ್ಲ ರೊಕ್ಕ ಈ ಥರನೂ ಇರ್ತಾರೆ ಫ್ರೆಂಡ್ಸ್ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ಆಗಿದೆ ರೀ ನೀವು ನೋಡ್ತೀರಿ ಅದ್ರಲ್ಲಿ ಆಲ್ರೆಡಿ ಸೋಷಿಯಲ್ ಮೀಡಿಯಾದಾಗ ಅಲ್ಲಿ ಇಲ್ಲಿ ಅದೇ ಇದೊಂದು ನಾವೊಂದು ಹೇಳಿದೆ ರೀ ಹೆಂಗೆ ಅನಿಸುತ್ತೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ ಅದಕ್ಕೆ ರೀ ಇನ್ನೊಮ್ಮೆ ಹೇಳ್ತೀನಿ ರೀ ಇದ್ರೆ ನೆಮ್ಮದಿಯಾಗಿರ್ಬೇಕು ರೀ ನೆಮ್ಮದಿಯಾಗಿರ್ಬೇಕತ್ತೇನು ಡಿ ಬಾಸ್ ಸಾಂಗ್ ಅದ ರೀ ಡಿ ಬಾಸ್ ಹಾಂ ಇದ್ರೆ ನೆಮ್ಮದಿಯಾಗಿರ್ಬೇಕತ್ತೆ ಅದಲ್ರಿ ಅದು ಡಿ ಬಾಸ್ ಇದ್ದಾರೆ ಕಮೆಂಟ್ ಹಾಕ್ರಿ ಹಾಂ ನಮ್ಮ ರಾಕಿ ಬಾಯ್ ಇದ್ದಾರೆ ಕಮೆಂಟ್ ಹಾಕ್ರಿ ರಾಕಿ ಬಾಯ್ ಸಲಾಮ್ ರಾಕಿ ಬಾಯ್ ಓಕೆ ರೀ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ ಇದು ಬ್ಲಾಗ್ಲಿಗೆ ಏನು ಮಾಡಿ ಫ್ರೆಂಡ್ಸ್ ಹೇಳೋದು ಸ್ವಲ್ಪ ಎಲ್ಲರೂ ನಗಿಸ್ತೀರಿ ನಗುತ್ತಾ ಇರಿ ಆ ಇನ್ನೊಬ್ಬಂದು ಹಾಕೊಂಡು ಕಮೆಂಟ್ ಮತ್ತೊಮ್ಮರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರೀ ನಿಸರ್ಗ ಅವರೇ ಎಲ್ಲರೂ ನಗಿಸ್ತಾ ಇರಿ ನಗುತ್ತಾ ಇರಿ ನಿಮ್ಮ ಅಮ್ಮನಿಗೆ ಯಾವ ಥರ ಕಷ್ಟ ಕೊಡಬೇಡ್ರಿ ಇಷ್ಟೇ ಫ್ರೆಂಡ್ಸ ಲಾಗ್ ಹೆಂಗೆ ಅನಿಸ್ತೀವಿ ಅನ್ಸುತ್ತೆ ಕಮೆಂಟ್ ಹಾಕಿರಿ ಬಾಯ್ ಫ್ರೆಂಡ್ಸ್ ಮತ್ತೆ ಮುಂದಿನ ಸಿಗೋಣ